ಐ ಪಿ ಎಲ್ ಏಪ್ರಿಲ್ ತಿಂಗಳು ಬಂದ್ರೆ ಸಾಕು. ಐ ಪಿ ಎಲ್ ದೇ ಹವಾ. ಐ ಪಿ ಎಲ್ ಯಾವ ರೇಂಜ್ ಜನ ಪ್ರಿಪೇರ್ ಆಗಿರ್ತಾರಂದ್ರೆ, ಆ ಕ್ರಿಕೆಟ್ ಮೇಲೆ ಅಷ್ಟು ಕ್ರೇಜ್ ಇರಲ್ಲ, ಅವ್ರು ಆಡೋದ್ರ ಮೇಲೆ ಅಷ್ಟು ಕ್ರೇಜ್ ಇರಲ್ಲ. ಆದ್ರೆ ಅವ್ರು ಆಡೋದಕ್ಕೆ ಬೆಟ್ಟಿಂಗ್ ಹಾಕಿರ್ತಾರಲ್ವಾ, ಅದ್ರ ಮೇಲೆ ಇರೋಷ್ಟು ಕ್ರೇಜ್ ಬೇರೆ ಯಾವ್ದಕ್ಕೂ ಇಲ್ಲ. ಐ ಪಿ ಎಲ್ ತಿಂಗಳು ಬಂದ್ರೆ ಸಾಕು, ಐ ಪಿ ಎಲ್ ಶುರು ಆದ್ರೆ ಸಾಕು. ಇನ್ನು ಎಲ್ಲರ ಹತ್ರ ಸಾಲ ಸೂಲ ಮಾಡಿ ಜೇಬ್ ತುಂಬಿಸ್ಕೊಂಡು ಬರೀ ಬೆಟ್ಟಿಂಗ್ ಆಡೋಕ್ಕೋಸ್ಕರ ಹಂಗ್ ಮಾಡ್ಕೊಂಡಿರ್ತಾರೆ. ಬರೀ 1,000 ರೂಪಾಯಿ ಅಷ್ಟೇ ಬೆಟ್ಟಿಂಗ್ ಹಾಕಿರ್ತಾನೆ. ಆದ್ರೆ ಅವ್ನು ಕುತ್ಕೊಂಡು ಅವ್ರ ಫ್ರೆಂಡ್ಸ್ಗೆ ಕುಡ್ಸೋದು ತಿನ್ಸೋದೇ 2,000 ರೂಪಾಯಿ ಖರ್ಚಾಗಿರುತ್ತೆ. ಅದೆಲ್ಲ ಗುರು, ಇದು ಎಂತ ಇದು ಅಂತ ಡಿಪ್ರೆಷನ್. 1,000 ರೂಪಾಯಿ ಬೆಟ್ಟಿಂಗ್ ಹಾಕಿ ಬರೋದು 1,000 ರೂಪಾಯಿ ಅಷ್ಟೇ. ಅಲ್ಲಿ ಅದು 2,000 ರೂಪಾಯಿ ಖರ್ಚು ಮಾಡಿರ್ತಾನೆ. ಅದನ್ನು ಟಿವಿ ನೋಡ್ಕೊಂಡು ಫ್ರೆಂಡ್ಸ್ ಎಲ್ಲ ತಿನ್ಕೊಂಡು ಕುಡ್ಕೊಂಡು. ಇದೆಂತ ಶೋಕಿ ಅಂತ ನನಗೆ ಗೊತ್ತಾಗಿಲ್ಲ. ಆದ್ರೆ ಈ ಏಪ್ರಿಲ್ ತಿಂಗಳಂತ ಬಂದ್ರೆ ಅಂತೂ ಐ ಪಿ ಎಲ್ ಆಡುವಾಗ ಎಷ್ಟೊಂದು ಜನ ಆದ್ರೆ ಸಾವುಕಾರರಾಗಿದ್ರಂತ ಎಲ್ಲೂ ಇಲ್ಲ. ಆದ್ರೆ ಅದ್ರಲ್ಲಿ ಬೆಟ್ಟಿಂಗ್ ಆಡಿ ಕಳ್ಕೊಂಡಿರೋದೇ ಜಾಸ್ತಿ ಐತಿ. ವೆದರ್ ಪ್ರಿಡಕ್ಷನ್ ಆಯ್ತು, ನೆಕ್ಸ್ಟ್ ಯುದ್ಧಗಳದ್ದು ಪ್ರಿಡಕ್ಷನ್ ಆಯ್ತು, ನೆಕ್ಸ್ಟ್ ಭವಿಷ್ಯದ ಪ್ರಿಡಕ್ಷನ್ ಆಯ್ತು, ನೆಕ್ಸ್ಟ್ ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ಯುದ್ಧಗಳು ಮಾಡ್ತಾರೆ ಆ ಯುದ್ಧಗಳು ಮಾಡ್ತಾರೆ ಅನ್ನೋದು ಅದು ಪ್ರಿಡಕ್ಷನ್ ಆಯ್ತು. ಇವಾಗ ಹೊಸದಾಗಿ ಐ ಪಿ ಎಲ್ ಪ್ರಿಡಕ್ಷನ್. ಇವಾಗೆಲ್ಲ ಐ ಪಿ ಎಲ್ ಹೆಂಗಾಗಿದೆ ಅಂದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ನೆಕ್ಸ್ಟ್ ಬರೋದೇ ಐ ಪಿ ಎಲ್ ಪ್ರಿಡಕ್ಷನ್. ಯಾರು ನೋಡೋ ಐ ಪಿ ಎಲ್ ಪ್ರಿಡಕ್ಷನ್ ಅಂತ ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಇದೇ ಆಗೋಯ್ತು. ಆದ್ರೆ ಯಾವ್ದೊಂದು ಪ್ರಿಡಕ್ಷನ್ ಕರೆಕ್ಟ್ ಆಗಿ ಬಂದಿರಲ್ಲ. ಯಾವ್ದಾದ್ರು ಒಂದು ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ, ನಾವು ಮಾಡಿದ್ ಕರೆಕ್ಟ್ ಆಗಾಯ್ತು, ನಾವ್ ಹೇಳಿದ್ ಕರೆಕ್ಟ್ ಆಗಾಯ್ತು, ಹಂಗಾಯ್ತು ಹಿಂಗಾಯ್ತು ನಮ್ಮ ಮಾತು ಕೇಳಿ. ಅದೇ ಅವ್ರು ಹೇಳಿರೋದು ಏನಾದ್ರು ಒಂದು ಸಲ ಏನಾದ್ರು ಹೋಯ್ತು ಅಂದ್ರೆ ಅಷ್ಟೇ, ಏನು ಆಗೋಯ್ತು ಬಿಡಿ, ಎಲ್ಲರೂ ಹೇಳಿದ್ ನಡೆಯುತ್ತಾ ಹೋಗತ್ತಾ ಆಗತ್ತಾ ಇಂಥ ಮಾತುಗಳೇ. ಯಾವ್ಯಾವ ದೇಶದ ಮೇಲೆ ಯುದ್ಧಕ್ಕೆ ಹೋಗತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಇದೆಲ್ಲ ಪ್ರಿಡಕ್ಷನ್ ಆಯ್ತು. ಇದು ಲಾಸ್ಟ್ಗೆ ಎಲ್ಲಿ ಬಂದಿದೆ ಅಂದ್ರೆ ಐ ಪಿ ಎಲ್ಗೂ ಪ್ರಿಡಕ್ಷನ್ ಮಾಡಿದೆ. ಇದೊಂದು ಹೊಸ ಕೆಲ್ಸದ ತರ ಕ್ರಿಯೇಟ್ ಆಗ್ಬಿಟ್ಟಿದೆ, ನಮ್ಗೆ ಗೊತ್ತಿಲ್ಲ. ಕ್ರಿಯೇಟ್ ಆಗ್ಬಿಟ್ಟಿದೆ ಆಲ್ರೆಡಿ. ಎಷ್ಟೊಂದು ಜನ ಗೊತ್ತಾ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಬರೀ ಅದೇ ಐ ಪಿ ಎಲ್ ಪ್ರಿಡಕ್ಷನ್. ಅದ್ ಬರೋದಿಲ್ಲ, ಹೋಗೋದೇ.